व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿನ ನಾವು ಒಟ್ಟು 12 ಅಧ್ಯಾಯಗಳ ಚಿಂತನೆಯನ್ನು ಮುಗಿಸಿದ್ದೇವೆ. ಯಥಾವತ್ತಾಗಿ 13ನೇ ಅಧ್ಯಾಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ 12ನೇ ಅಧ್ಯಾಯದ ರಾಯರು ರಚನೆ ಮಾಡಿಕೊಟ್ಟಂತಹ ಭಾವಸಂಗ್ರಹದ ಚಿಂತನೆ ಮಾಡೋಣ. ಪುಸ್ತಕ ಇದ್ದವ್ರು ನೋಡ್ಕೊಳ್ಳಿ, ಇಲ್ಲದೆ ಇದ್ದವ್ರು ನಾ ಹೇಳ್ತೇನೆ. ಶ್ಲೋಕ ಹೇಳಿ. ದೇವಕ್ಯಾಂ ವಸುದೇವತಃ 12ನೇ ಅಧ್ಯಾಯದ ಶ್ಲೋಕ ಭಾವಸಂಗ್ರಹ. ಅಗ್ರಜಯುತಃ ಜಾತೋ ವ್ರಜಂ ಯೋ ಗತೋ ಬಾಲಘ್ನಿ ಶಕಟಾಕ್ಷಃ ಸ್ವಜನನೀ ಮಾನ್ಯಃ ತೃಣಾವರ್ತಃ. ಯತ್ ಪೂರ್ವಂ ಪರತಶ್ಚ ಪಾಂಡುತನಯ ಯತ್ಸೇವನಂ ಜಜ್ಞಿರೆ ಕರ್ತುಂ ಧರ್ಮ ಮರುದ್ ವೃಷಾಶ್ವಿನ ಇಮಂ ನಂದಾತ್ಮಜಂ ನೌಮ್ಯಹಂ. ಈ ಶ್ಲೋಕದಲ್ಲಿ ರಾಯರು 12ನೇ ಅಧ್ಯಾಯದೊಂದು ಸಾರ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ದೇವಕ್ಯಾಂ ವಸುದೇವತಃ ಅಗ್ರಜಯುತಃ. ಶ್ರೀಕೃಷ್ಣ ಪರಮಾತ್ಮ ವಸುದೇವ ಮತ್ತು ದೇವಕಿಯರಲ್ಲಿ ಜನಿಸಿದ. ಅದಾದ ಮೇಲೆ ಅಗ್ರಜಯುತಃ ಬಲರಾಮ ಅವನೂ ಜನಿಸಿದ. ಇದಾದ ಮೇಲೆ ಮೊದಲು ಬಲರಾಮ ಹುಟ್ಟಿದ್ದು ರೋಹಿಣಿಯಲ್ಲಿ, ನಂತರ ದೇವಕಿಯಿಂದ ಕೃಷ್ಣ ಪರಮಾತ್ಮ ಹುಟ್ಟಿದ್ದು. ಹುಟ್ಟಿದ ಮೇಲೆ ವ್ರಜಂ ಯೋಗತಃ, ಹುಟ್ಟಿದ ತಕ್ಷಣ ತಾನು ನಂದ ಗೋಕುಲಕ್ಕೆ, ವ್ರಜ ಅಂದ್ರೆ ಗೋಕುಲ, ನಂದ ಗೋಕುಲಕ್ಕೆ ಹೋದ. ಅಲ್ಲಿ ಬಾಲಘ್ನಿ ಶಕಟಾಕ್ಷಃ, ಬಾಲಘ್ನಿ ಅಂತ ಹೇಳಿದ್ರೆ ಬಾಲಕರನ್ನ, ಘ್ನಿ ಅಂದ್ರೆ ಕೊಲ್ಲುವಂತಹ ಹೆಣ್ಣು ಪೂತನೆಯನ್ನ, ಶಕಟಾಕ್ಷದನ್ನ ಸಂಹಾರ ಮಾಡಿದ. ಅದಾದ ಮೇಲೆ ತೃಣಾವರ್ತಃ, ತೃಣಾವರ್ತನೆಂಬಂತಹ ದೈತ್ಯನನ್ನು ಕೂಡ ಸಂಹಾರ ಮಾಡಿದ. ಅದಾದ ಮೇಲೆ ಸ್ವಜನನೀ ಮಾನ್ಯ, ತನ್ನ ತಾಯಿಗೆ ಆಕಳಿಸುವ ನೆಪದಿಂದಾಗಿ ಬಾಯಲ್ಲಿ ಬ್ರಹ್ಮಾಂಡವನ್ನೇ ತೋರಿ ಅವಳಿಂದಲೂ ಕೂಡ ಮಾನ್ಯನಾದ. ಯತ್ ಪೂರ್ವಂ ಪರತಶ್ಚ ಪಾಂಡುತನಯಾಹ, ಪಾಂಡುತನಯಾಹ ಪಾಂಡುವಿನ ಮಕ್ಕಳು, ಅರ್ಥಾತ್ ಯಾರು, ಯುಧಿಷ್ಠಿರ, ಭೀಮಸೇನ, ಅರ್ಜುನ, ನಕುಲ, ಸಹದೇವರು, ಇವರೆಲ್ಲರೂ ಕೂಡ ಪಾಂಡುತನಯಾಹ ಯತ್ ಸೇವನಂ ಯಜ್ಞಿರೆ, ಪರಮಾತ್ಮನ ಸೇವೆ ಮಾಡಲಿಕ್ಕೆ ಅಂತ ಹುಟ್ಟಿದರು. ಅದರಲ್ಲಿ ಕೆಲವರು ಯತ್ ಪೂರ್ವಂ, ಪರಮಾತ್ಮನಿಗಿಂತ ಮುಂಚೆ ಕೆಲವರು ಹುಟ್ಟಿದರು. ಪರತಶ್ಚ, ಕೃಷ್ಣಾವತಾರಕ್ಕಿಂತ ಮುಂಚೆ ಕೆಲವರು ಹುಟ್ಟಿದರು, ಕೃಷ್ಣಾವತಾರದ ನಂತರ ಕೆಲವರು ಹುಟ್ಟಿದರು. ಹೀಗೆ ಪಾಂಡವರೆಲ್ಲರೂ ಕೂಡ ಹುಟ್ಟಿದ್ದು ಪರಮಾತ್ಮನ ಸೇವೆಗೆ ಅಂತ. ಹೀಗೆ ಕರ್ತುಂ ಧರ್ಮ ಮರುದೃಶಾಶ್ವನ ಇವಂ ನಂದಾತ್ಮಜಂ ನೌಮ್ಯಹಂ ಅಂತ ಪರಮಾತ್ಮನ ಸೇವೆಗೆ ಅಂತ
ಧರ್ಮ ಅಂದ್ರೆ ಯುಧಿಷ್ಠಿರ, ಮರುತ್ ಅಂದ್ರೆ ವಾಯುದೇವರು ಭೀಮಸೇನಾಗಿ, ವೃಷ ಅಂತ ಹೇಳಿದ್ರೆ ಅರ್ಜುನ, ಅಶ್ವಿನ ಅಂದ್ರೆ ಅಶ್ವಿನಿ ದೇವತೆಗಳು ನಕುಲ ಸಹದೇವರು, ಇವರೆಲ್ಲರೂ ಕೂಡ ಪಾಂಡುವಿನ ಮಕ್ಕಳಾಗಿ ಹುಟ್ಟಿದರು. ಇಂತಹ ನಂದಾತ್ಮಜ ಅಂದ್ರೆ ಅವರೆಲ್ಲರೂ ಹುಟ್ಟಿದ್ದು ಪರಮಾತ್ಮನ ಸೇವೆ ಮಾಡ್ಲಿಕ್ಕೆ ಅಂತ. ಅಂತಹ ಪರಮಾತ್ಮನಾದಂತಹ ನಂದಾತ್ಮಜಂ ನೌಮ್ಯಹಂ, ನಂದನ ಮಗನಾದಂತಹ ಶ್ರೀಕೃಷ್ಣ ಪರಮಾತ್ಮನನ್ನ ನಾನು ನಮಸ್ಕರಿಸ್ತಾ ಇದ್ದೇನೆ ಅಂತ ಆ ಪರಮಾತ್ಮನಿಗೆ ನಮಸ್ಕಾರವನ್ನು ರಾಯರು ಮಾಡ್ತಾ ಇದ್ದಾರೆ. ಆ ಪರಮಾತ್ಮ ಎಂಥವನು ಅಂತ ಹೇಳಿದ್ರೆ ಶಿಕಟಾಕ್ಷ, ತೃಣಾವರ್ತ, ಪೂತನಿ ಮುಂತಾದಂಥವರನ್ನು ಕೊಂದಂಥವನು, ದೇವಕಿ ವಸುದೇವರಿಂದಾಗಿ ಜನಿಸಿ ನಂದಗೋಕುಲಕ್ಕೆ ಬಂದ, ಹೀಗೆ ಅವರಿಗೂ ಮಗನಾದ, ಕೊನೆಗೆ ನಂದಾತ್ಮಜ, ನಂದ ಗೋಪ ಮತ್ತು ಯಶೋದೆಗೂ ಮಗನಾದ ಅಂತಹ ಕೃಷ್ಣನನ್ನ ನಮಸ್ಕರಿಸ್ತಾ ಇದ್ದೇನೆ ಎಂಬುದಾಗಿ ರಾಯರು 12ನೇ ಅಧ್ಯಾಯದ ಭಾವಸಂಗ್ರಹವನ್ನು ನಮಗೆ ನೀಡ್ತಾ ಇದ್ದಾರೆ. ಇಂದಿನಿಂದ 13ನೇ ಶ್ಲೋಕ ಪ್ರಾರಂಭ, 13ನೇ ಅಧ್ಯಾಯ ಪ್ರಾರಂಭ. 13ನೇ ಅಧ್ಯಾಯದ ಮೊದಲ ಶ್ಲೋಕ. ಗರ್ಗಃ ಶೂರಸುತೋಕ್ತ್ಯ ವ್ರಜಮಾಯಾತ್ ಸಾತ್ವತಾಂ ಪುರೋಧಾಃ ಸಹ. ಚಕ್ರೇ ಕ್ಷತ್ರಿಯ ಯೋಗ್ಯಾನ್ ಸಂಸ್ಕಾರಾನ್ ಕೃಷ್ಣರೋಹಿಣಿ ಸೋನ್ವೋಃ. ಪದಚ್ಛೇದ. ಗರ್ಗಃ ಶೂರಸುತೋಕ್ತ್ಯ ವ್ರಜಂ ಆಯಾತ್ ಸಾತ್ವತಾಂ ಪುರೋಧಾಃ ಸಹ ಚಕ್ರೇ ಕ್ಷತ್ರಿಯ ಯೋಗ್ಯಾನ್ ಸಂಸ್ಕಾರಾನ್ ಕೃಷ್ಣರೋಹಿಣಿ ಸೂನ್ವೋಃ. ಇಷ್ಟೆಲ್ಲ ಆಯಿತು, ದುಷ್ಟರ ಸಂಹಾರ ಆಯಿತು. ಅದಾದ ಮೇಲೆ ಬಲರಾಮಕೃಷ್ಣರಿಗೆ ನಾಮಕರಣವನ್ನು ನಡೆದಂತಹ ವಿಚಾರವನ್ನು ಆಚಾರ್ಯ ತಿಳಿಸ್ತಾ ಇದ್ದಾರೆ. ನಾಮಕರಣವನ್ನ ಯಾರು ಮಾಡಿದ್ರು? ಪುರೋಹಿತರು ಬೇಕು. ಪುರೋಹಿತರು ಯಾರು ಅಂತ ಹೇಳಿದ್ರೆ ಗರ್ಗಃ, ಗರ್ಗಾಚಾರ್ಯರು ಬಂದ್ರು ಅಂತೆ. ಗರ್ಗಾಚಾರ್ಯರು ಯಾರು ಅವರು ಅಂತ ಹೇಳಿದ್ರೆ ಸಾತ್ವತಾಂ ಪುರೋಧಾಹ. ಸಾತ್ವತ ಅಂತ ಹೇಳಿದ್ರೆ ಒಬ್ಬ ಸತ್ವ ಅಂತ ಒಬ್ಬ ಯಾದವ ಇದ್ದ, ಅವರಲ್ಲಿ ಅವನಿಂದಾಗಿ ಸಾತ್ವತ ಅಂತ ಒಬ್ಬ ಮಗ ಹುಟ್ಟಿದ. ಆ ಸಾತ್ವತನಿಂದಾಗಿ ಒಂದು ಗುಂಪು ಶುರುವಾಯಿತು ಯಾದವರಲ್ಲಿ, ಅವರಿಗೆ ಸಾತ್ವತರು ಅಂತ ಹೆಸರು. ಆ ಸಾತ್ವತ ಎನ್ನುವಂತಹ ಪಂಗಡಕ್ಕೆ ಪುರೋಹಿತರು ಯಾರು ಅಂತ ಹೇಳಿದ್ರೆ ಅದು ಗರ್ಗಾಚಾರ್ಯರು ಅಂತ. ಹೀಗೆ ಸಾತ್ವತಾಂ ಪುರೋಧಾಹ ಸಹ, ಸಾತ್ವತ ಎಂಬಂತಹ ಯಾದವರ ಒಳ ಗುಂಪಿಗೆ, ಪಂಗಡಕ್ಕೆ ಪುರೋಹಿತರಾದಂಥವರು ಗರ್ಗಾಚಾರ್ಯರು. ಆ ಗರ್ಗಾಚಾರ್ಯರು ಕೃಷ್ಣ ಮತ್ತು ಬಲರಾಮರಿಗೆ ಸಂಸ್ಕಾರ ಮಾಡ್ಲಿಕ್ಕೆ ಅಂತ ಬಂದದ್ದು. ಸಂಸ್ಕಾರ ಅಂತ ಹೇಳಿದ್ರೆ ಏನು, ನಾಮಕರಣ ಮುಂತಾದ ಸಂಸ್ಕಾರಗಳಿದ್ದಾವೆ. ಇವತ್ತು ನಾಮಕರಣ ಅಂತ ಹೇಳಿದ್ರೆ ಅನೇಕ ಕಡೆ ಅದು ಕೇವಲ ಮಗುವನ್ನು ತೊಟ್ಟಿಲಲ್ಲೂ ಹಾಕಿ ಮಾಡುವಂತಹ ಅಷ್ಟೇ ಸಂಪ್ರದಾಯಕ್ಕೆ ಅದು ಬಂದು ನಿಂತು ಬಿಟ್ಟಿದೆ. ಅದೇ ವಾಸ್ತವಿಕವಾಗಿ ನಾಮಕರಣ ಅಂತ ಹೇಳಿ ಅಲ್ಲಿ ಪುಣ್ಯಹವಚನ, ನಾಂದಿ, ಹೋಮಾದಿಗಳು ಎಲ್ಲವೂ ಕೂಡ ಇದ್ದಾವೆ. ಗರ್ಭಾಧಾನದಿಂದಾಗಿ ಆರಂಭ ಮಾಡಿ ಗರ್ಭಾಧಾನ, ಪುಂಸವನ, ಸೀಮಂತಕ್ಕೂ ಹೋಮಗಳೆಲ್ಲ ಇದ್ದಾವೆ. ಆದ್ರೆ ಅನೇಕರು ಇವತ್ತು ಅದನ್ನು ಮಾಡೋದಿಲ್ಲ. ವಾಸ್ತವಿಕವಾಗಿ ಇರೋದು ಸಂಸ್ಕಾರಗಳನ್ನು ಮಾಡಬೇಕಾದ್ರೆ ಸುಮ್ಮನೆ ತೊಟ್ಟಿಲಲ್ಲಿ ಹಾಕೋದು ಅಥವಾ ಸೀಮಂತ ಅಂತ ಹೇಳಿ ಸುಮ್ಮನೆ ಹೂ ಮೂಡಿಸೋದು ಮಾತ್ರ ಅಲ್ಲ, ಅಲ್ಲಿ ಹೋಮಾದಿಗಳೆಲ್ಲ ಇದ್ದಾವೆ. ಪುಣ್ಯವಾಚನ, ನಾಂದಿ, ಹೋಮಗಳನ್ನು ಮಾಡಿ ಅದರ ಪ್ರಕಾರ ಮಾಡಬೇಕು. ಅನೇಕರು ಇವತ್ತು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಆ ರೀತಿಯಾಗಿ ಸಾತ್ವತಾಂ ಪುರೋಧಾಹ, ಸಾತ್ವತರ ಪುರೋಹಿತನಾದಂತಹ ಆ ಗರ್ಗಾಚಾರ್ಯರು ಅಲ್ಲಿಗೆ ಸಂಸ್ಕಾರಗಳನ್ನು ಮಾಡಲಿಕ್ಕೆ, ನಾಮಕರಣವನ್ನು ಮಾಡಲಿಕ್ಕೆ ಅಂತೆಲ್ಲ ಬಂದು, ನಾಮಕರಣ ಮುಂತಾದಂತಹ ಸಂಸ್ಕಾರಗಳನ್ನು ಮಾಡಲಿಕ್ಕೆ. ಅವ್ರು ಯಾಕೆ ಬಂದ್ರು ಅಂತ ಹೇಳಿದ್ರೆ ಶೂರ ಸುತೋಕ್ತ್ಯ, ಶೂರ ಅವನ ಮಗ, ಸುತ ಅಂತ ಹೇಳಿದ್ರೆ ಯಾರು? ವಸುದೇವ. ವಸುದೇವನ ಮಾತಿನಂತೆ ಅವನು ಬಂದ ಅಂತೆ. ಯಾಕೆಂತಂದ್ರೆ ಇಲ್ಲಿ ಆ ಕೃಷ್ಣ ಇರೋದು ಯಾದವರ ಮನೆಯಲ್ಲಿ, ಕೃಷ್ಣ ಇರೋದು ಈ ಗೋಪಾಲಕರ ಮನೆಯಲ್ಲಿ, ನಂದಗೋಪನ ಮನೆಯಲ್ಲಿ.
ಆದ್ರೆ ವಾಸ್ತವಿಕವಾಗಿ ಅವನು ಕ್ಷತ್ರಿಯ. ಯಾರು? ಕೃಷ್ಣ. ಹಾಗಾಗಿ ತನ್ನ ಮಗ ಇವತ್ತಿರೋದು ಗೋಪಾಲಕರ ಮನೆಯಲ್ಲಿ, ಆದರೆ ಅವನೊಬ್ಬ ಕ್ಷತ್ರಿಯ. ಹಾಗಾಗಿ ಕೃಷ್ಣ ಮತ್ತು ಬಲರಾಮ ಇಬ್ಬರಿಗೂ ಕೂಡ ಕ್ಷತ್ರಿಯೋಚಿತವಾದಂತಹ ಸಂಸ್ಕಾರಗಳಾಗಬೇಕು. ಬೆಳೀತಾ ಇರೋದು ಎಲ್ಲಾದ್ರೂ ಬೆಳೀಲಿ, ಆದರೆ ಸಂಸ್ಕಾರ ಮಾತ್ರ ಕ್ಷತ್ರಿಯೋಚಿತವಾದ ಸಂಸ್ಕಾರಗಳೇ ಆಗಬೇಕು. ಹಾಗಾಗಿ ವಸುದೇವ ತಾನೇನ್ ಮಾಡಿದ, ಗರ್ಗಾಚಾರ್ಯರನ್ನ ಅಲ್ಲಿಗೆ ಕಳಿಸಿ, ನಂದ ಗೋಕುಲಕ್ಕೆ ಕಳಿಸಿ, ಅವರ ಮೂಲಕ ಬಲರಾಮ ಮತ್ತು ಕೃಷ್ಣರಿಗೆ ಕ್ಷತ್ರಿಯೋಚಿತವಾದಂತಹ ಸಂಸ್ಕಾರಗಳನ್ನು ಮಾಡಿಸಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ವಸುದೇವನ ಮಾತಿನಂತೆ ಗರ್ಗಾಚಾರ್ಯರು ಅಲ್ಲಿಗೆ ಬಂದು ಅವರಿಗೆ ಮಾಡಬೇಕಾದಂತಹ ಸಂಸ್ಕಾರಗಳನ್ನು ಎಲ್ಲವನ್ನು ಕೂಡ ಮಾಡಿದರು ಅಂತ. ಇಲ್ಲಿ ನೋಡಿ, ಆ ವಸುದೇವನ ತಂಗಿ ಕುಂತಿ, ಇವರಿಬ್ಬರಲ್ಲೂ ಕೂಡ ಯಾವ ರೀತಿ ಮನಸ್ಥಿತಿ ಇತ್ತು ಅಂತ ಹೇಳಿದ್ರೆ, ಈ ವಸುದೇವ ತಾನೇನ್ ಮಾಡಿದ, ತನ್ನ ಮಗ ಬೇರೆ ಕಡೆ ಬೆಳೀತಾ ಇದ್ದರೂ ಕೂಡ ತಾನು ಅವರಿಗೆ ಕ್ಷತ್ರಿಯೋಚಿತವಾದಂತಹ ಸಂಸ್ಕಾರಗಳೇ ಆಗಬೇಕು ಅಂತ ಗುಟ್ಟಾಗಿ ಗರ್ಗಾಚಾರ್ಯರನ್ನ ಕಳಿಸಿ ಸಂಸ್ಕಾರ ಮಾಡಿಸಿದ, ಜನರಿಗೆ ಗೊತ್ತಾಗದಂತೆ. ಆದರೆ ಕುಂತಿ ಆ ರೀತಿಯಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ಕುಂತಿ ಕರ್ಣನನ್ನು ಬಿಟ್ಟು ಬಿಟ್ಲು ಮೊದಲೇ, ಶಿಶುವಾಗಿದ್ದಾಗಲೇನೆ. ಆ ಯಾರು ಕರ್ಣ ಹೋಗಿ ನಮಗೆಲ್ಲ ಗೊತ್ತೇ ಇರುವಂತೆ ಸೂತ ಇದರಲ್ಲಿ ಸೇರಿದ, ಅಧಿರಥ ಅಂತ. ಸೊ ಅವನು ಇದ್ದದ್ದಲ್ಲಿ ಸೂತರ ಮನೆಯಲ್ಲಿ. ಸಂಸ್ಕಾರಗಳಾಗಿದ್ದೇನು ಸೂತರಿಗೆ ಯೋಗ್ಯವಾದಂತಹ ಸಂಸ್ಕಾರಗಳನ್ನೇ ಆಗಿಬಿಡ್ತು. ಹಾಗಾಗಿ ಅವನು ಸೂತನೇ ಆಗಿಬಿಟ್ಟ. ಕೃಷ್ಣ ಹಾಗಲ್ಲ. ಕೃಷ್ಣ ಬಲರಾಮರು ಕ್ಷತ್ರಿಯರು, ಬೆಳೆದದ್ದು ಗೋಪಾಲಕರ ಮನೆಯಲ್ಲಿ ಆದರೂ ಕೂಡ ಸಂಸ್ಕಾರಗಳಾಗಿದ್ದು ಯಾವ ರೀತಿಯಲ್ಲಿ, ಕ್ಷತ್ರಿಯೋಚಿತವಾದಂತಹ, ಕ್ಷತ್ರಿಯರಿಗೆ ಆಗಬೇಕಾದಂತಹ ಸಂಸ್ಕಾರಗಳೇನೆ ಅವರಿಗೆ ಆದು. ಹಾಗಾಗಿ ಅವರು ಕ್ಷತ್ರಿಯರೇ ಅಂತ ಆದ್ರು. ಕರ್ಣ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ದರೂ ಕೂಡ ಸಂಸ್ಕಾರಗಳಾಗಲಿಲ್ಲ. ಹಾಗಾಗಿ ಅವನೇನಾದ, ಸೂತನಾದ ಅಂತ. ಹೀಗೆ ಅಣ್ಣ ತಂಗಿಯರು ತಾವು ಒಂದೇ ಇದರಲ್ಲಿ ಬಂದಿದ್ದರೂ ಕೂಡ ಅವರವರ ಮನಸ್ಥಿತಿಗಳು, ಅದಕ್ಕಿಂತ ಹೆಚ್ಚಾಗಿ ಪರಿಸ್ಥಿತಿಗಳು ಆ ರೀತಿಯಾಗಿ ಇದ್ದು, ಹೀಗೆ ಹುಟ್ಟಿದಲ್ಲಿ ಕೃಷ್ಣರಾಮರಿಗೆ ಗರ್ಗಾಚಾರ್ಯರ ಮೂಲಕ ವಸುದೇವ ತಾನು ಅವರನ್ನಲ್ಲಿಗೆ ಕಳಿಸಿ ಅವರ ಮೂಲಕ ಕ್ಷತ್ರಿಯರಿಗೆ ಮಾಡಬೇಕಾದಂತಹ ಎಲ್ಲ ಸಂಸ್ಕಾರಗಳನ್ನು ಕೂಡ ಮಾಡಿಸಿದ ಅಂತ. ಮುಂದೆ ಊಚೆ ನಂದಸುತೋಯಂ ತವ ವಿಷ್ಣೋರ್ನಾವಮೋ ಗುಣೈಃ ಸರ್ವೈಃ ಸರ್ವೇ ಚೈತತ್ರಾತಾಃ ಸುಖಮಾಪ್ಸ್ಯಂತಿ ಉನ್ನತಂ ಭವತ್ಪೂರ್ವಾಃ. ಪದಚ್ಛೇದ. ಊಚೆ ನಂದ ಸುತಃ ಅಯಂ ತವ ವಿಷ್ಣೋಃ ನ ಅವಮಃ ಗುಣೈಃ ಸರ್ವೈಃ ಸರ್ವೇ ಚ ಏತತ್ರಾತಾಃ ಸುಖಂ ಆಪ್ಸ್ಯಂತಿ ಉನ್ನತಂ ಭವತ್ಪೂರ್ವಾಃ. ಈ ಸಂದರ್ಭದಲ್ಲಿ ಗರ್ಗಾಚಾರ್ಯರು ಒಂದು ಮಾತನ್ನ ಹೇಳ್ತಾರೆ. ಕೃಷ್ಣನ ಜಾತಕವನ್ನೆಲ್ಲ ನೋಡ್ತಾರೆ. ನೋಡಿದಾಗ ಅವ್ರು ಹೇಳ್ತಾರೆ ಅಂತೆ, ನಂದನೇ, ತವ ಸುತಃ ನಂದಗೋಪ, ಈ ನಿನ್ನ ಮಗ ಏನಿದ್ದಾನೆ, ಕೃಷ್ಣ ಏನಿದ್ದಾನೆ, ವಿಷ್ಣೋಹೋ ನ ಅವಮಃ ಗುಣೈಹಿ ಸರ್ವೈಹಿ. ಇವನ ಜಾತಕವನ್ನು ನೋಡಿದರೆ, ಇವನ ಗುಣಗಳನ್ನು ನೋಡಿದರೆ ನನಗೇನಂತ ಅನಿಸ್ತಾ ಇದೆ, ನಿನ್ನ ಮಗ ವಿಷ್ಣೋಹೋ ನ ಅವಮಃ. ಅವಮಃ ಅಂದ್ರೆ ಕೆಳಗೆ, ಕಡಿಮೆ ಅಂತ. ವಿಷ್ಣುವಿಗೆ ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ಹೇಳ್ತಾರೆ ಗರ್ಗಾಚಾರ್ಯರು. ಅವರ ಜ್ಯೋತಿಷ್ಯ ಜ್ಞಾನ ಯಾವ ರೀತಿಯಾಗಿತ್ತು ನೋಡಿ. ವಿಶಿಷ್ಟವಾದಂತಹ ದೊಡ್ಡ ಜ್ಯೋತಿಷ್ಯ ಜ್ಞಾನಿಗಳವರು. ಪುರಾಣಗಳೆಲ್ಲ ಹೇಳುವಂತೆ ಶೇಷನಾಗನಿಂದಾಗಿ
ತಾವು ಜ್ಯೋತಿಷ್ಶಾಸ್ತ್ರ ಕಲಿತಿದ್ದರು ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ದೊಡ್ಡ ಜ್ಯೋತಿಷ್ಕ ಜ್ಞಾನಿ ನೋಡಿದಾಗ, ಆ ಒಂದು ಜಾತಕವನ್ನು ನೋಡಿದಾಗ, ಈ ಮಗು ಪರಮಾತ್ಮನಿಗಿಂತ, ವಿಷ್ಣುವಿಗಿಂತ ಗುಣಗಳಲ್ಲಿ ಯಾವುದರಲ್ಲೂ ಕಡಿಮೆ ಇಲ್ಲ ಎಂಬುದಾಗಿ ಹೇಳ್ತಾರೆ. ವಿಷ್ಣೋಹೋ ನ ಅವಮಃ. ಅಷ್ಟು ಮಾತ್ರ ಅಲ್ಲ, ಸರ್ವೇಚ ಏತತ್ರಾತಾಹ ಭವತ್ಪೂರ್ವಾಹ. ನೀನು, ನಿನ್ನವರು, ನಿನ್ನ ವಂಶದವರು ಎಲ್ಲ ಯಾದವರು ಕೂಡ ಏತತ್ರಾತಾಹ, ಇವನು ಇವನು ನಿಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡ್ತಾನೆ. ತ್ರಾತ ಅಂದ್ರೆ ರಕ್ಷಕ. ಈ ಮಗು ನಿಮ್ಮೆಲ್ಲ ಕುಲವನ್ನು, ಇಡೀ ಎಲ್ಲರನ್ನು ಕೂಡ ರಕ್ಷಣೆ ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ಉನ್ನತಂ ಸುಖಂ ಆಪ್ಸ್ಯಂತಿ, ಇದರಿಂದಾಗಿ ನಿಮಗೆ ಉತ್ತಮವಾದ ಸುಖ ಸಿಗುತ್ತೆ. ನಿಮಗೆ ಏನೇ ಕಷ್ಟ ಬರಲಿ, ಅಲ್ಲಿ ಮೊದಲು ನಿಮಗೆ ರಕ್ಷಣೆಗೆ ಅಂತ ಈ ಮಗು ಇರುತ್ತೆ. ಹಾಗಾಗಿ ನೀವೇನು ಚಿಂತೆ ಮಾಡಬೇಡಿ. ಈ ಮಗುವಿನ ಜಾತಕ ಅತ್ಯಂತ ಉನ್ನತ ಮಟ್ಟದ ಜಾತಕ ಆಗಿದೆ ಎಂಬುದಾಗೆಲ್ಲ ಆ ಮಗುವಿನ ಬಗ್ಗೆ ಒಳ್ಳೆಯ ಮಾತುಗಳನ್ನ ತಿಳಿಸ್ತಾ ಇದ್ದಾನೆ. ಅದಕ್ಕಿಂತ ಪ್ರಧಾನವಾಗಿ ಗರ್ಗಾಚಾರ್ಯ ಹೇಳಿದಂತಹ ಮಾತು ವಿಷ್ಣೋಹೋ ನ ಅವಮಃ ಅಂತ. ಈ ಮಗು ಪರಮಾತ್ಮನಿಗಿಂತ ಗುಣಗಳಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ, ಅರ್ಥಾತ್ ಪರಮಾತ್ಮನಿಗೆ ಸಮಾನ ಅಂತ. ಪರಮಾತ್ಮನಿಗೆ ಸಮಾನರಾದ ಆದವರು ಅಂದ್ರೆ ಯಾರು? ಪರಮಾತ್ಮನೇ. ಈಗ ಶೇಷನಿಗೆ ಸಮಾನರಾದರು ಅಂತ ಹೇಳಿದ್ರೆ ಗರುಡ ಇದ್ದಾನೆ, ರುದ್ರ ಇದ್ದಾನೆ. ಬ್ರಹ್ಮದೇವರಿಗೆ ಸಮಾನರಾದರು ಅಂತ ಹೇಳಿದ್ರೆ ವಾಯುದೇವರಿದ್ದಾರೆ. ಆದರೆ ಪರಮಾತ್ಮನಿಗೆ ಸಮಾನರಾದವರು ಅಂದ್ರೆ ಬೇರೆ ಯಾರೂ ಕೂಡ ಇಲ್ಲ. ಅರ್ಥಾತ್ ಈ ಮಗು ಪರಮಾತ್ಮನೇ ಎನ್ನುವಂತ ಒಂದು ಹಿನ್ನೆಲೆಯಲ್ಲಿ ಆ ಗರ್ಗಾಚಾರ್ಯರು ಆ ರೀತಿಯಾಗಿ ಅವನಿಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಕೃಷ್ಣ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಮಾತ್ಮನೇ. ಮುಂದೆ ಇತ್ಯುಕ್ತಃ ಸ ಮುಮೋದ ಪ್ರಯಯೌ ಗರ್ಗೋಪಿ ಕೇಶವೋಥಾದ್ಯಃ ಸ್ವಪದೈರಗ್ರಜಯುಕ್ತಃ ಚಕ್ರೇ ಪುಣ್ಯಂ ವ್ರಜನ್ ವ್ರಜೋದ್ದೇಶಂ. ಪದಚ್ಛೇದ. ಇತಿ ಉಕ್ತಃ ಸಹ ಮುಮೋದ ಪ್ರಯಯೌ ಗರ್ಗಃ ಅಪಿ ಕೇಶವಃ ಅಥ ಆದ್ಯಃ ಸ್ವಪದೈಃ ಅಗ್ರಜಯುಕ್ತಃ ಚಕ್ರೆ ಪುಣ್ಯಂ ವ್ರಜನ್ ವ್ರಜೋದ್ದೇಶಂ. ಗರ್ಗಾಚಾರ್ಯರು ಈ ರೀತಿಯಾಗಿ ಹೇಳಿದಾಗ ನಂದಗೋಪರಿ ಭಾರಿ ಆನಂದ ಆಗ್ಬಿಡುತ್ತಂತೆ. ಎಷ್ಟು ಒಳ್ಳೆ ಜಾತಕ, ಪರಮಾತ್ಮನಿಗೆ ಸಮಾನರಾದಂತಹ ಎಂತಹ ಶ್ರೇಷ್ಠ ಮಗು ಇರ್ಬೋದು ಎಂಬುದಾಗಿ ನಂದಗೋಪನಿಗೆ ಭಾರಿ ಆನಂದ ಆಗುತ್ತೆ ಅಂತೆ. ಅದಾದ ಮೇಲೆ ಗರ್ಗೋಗೆ ಪ್ರಯಯು, ಗರ್ಗಾಚಾರ್ಯರು ತಾವು ಬಂದಂತ ಕೆಲಸ ಆಯಿತು, ತಾವು ಹೊರಟು ಹೋಗ್ಬಿಟ್ರು. ಅದಾದ ಮೇಲೆ ಆದ್ಯ ಕೇಶವ, ಆದ್ಯ ಅಂತ ಹೇಳಿ ಎಲ್ಲರಿಗಿಂತಲೂ ಮೊದಲಿರುವಂತಹ ಆದಿ ಪುರುಷನಾದಂತಹ ಆ ಪರಮಾತ್ಮ ತಾನು ಅಗ್ರಜಯುಕ್ತ, ಅಗ್ರಜ ಅಂತ ಹೇಳಿ ಅಣ್ಣ, ತನ್ನ ಅಣ್ಣನಾದಂತಹ ಬಲರಾಮನೊಟ್ಟಿಗೆ ಸೇರಿಕೊಂಡು ವ್ರಜೋದ್ದೇಶಂ ಪುಣ್ಯಂ, ಆ ಎಲ್ಲ ವ್ರಜದಲ್ಲಿ, ಅರ್ಥಾತ್ ವ್ರಜ ಅಂದ್ರೆ ಗೋಕುಲ, ಆ ಗೋಕುಲದಲ್ಲಿ ಎಲ್ಲ ಕಡೆಗೆ ತನ್ನ ಹೆಜ್ಜೆ ಗುರುತುಗಳು, ತನ್ನ ಅಣ್ಣ ಇಬ್ಬರೊಟ್ಟಿಗೆ, ತಾನು ತನ್ನ ಅಣ್ಣ ಇಬ್ಬರು ಕೂಡ ಸೇರಿಕೊಂಡು ಎಲ್ಲ ಕಡೆ ಓಡಾಡಿ ಆ ಗೋಕುಲವನ್ನು ಏನ್ ಮಾಡಿದ, ಆ ಪುಣ್ಯಂ ವ್ರಜಂ, ಪುಣ್ಯಂ ಚಕ್ರೆ, ಅತ್ಯಂತ ಪಾವನವಾದಂತಹ ಜಾಗವನ್ನಾಗಿ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ಪರಮಾತ್ಮ ಎಲ್ಲಿ ಓಡಾಡಿರ್ತಾನೋ ಆ ಸ್ಥಳ ಅತ್ಯಂತ ಪುಣ್ಯಕರವಾದಂತಹ ಸ್ಥಳ. ಇವತ್ತು ನಾವೆಲ್ಲರೂ ಕೂಡ ಯಾತ್ರೆಗೆ ಉತ್ತರ ಭಾರತಕ್ಕೆ ಹೋದಾಗ ಆ ಗೋಕುಲ, ಆ ಮಥುರಾ, ವೃಂದಾವನ ಎಲ್ಲ ಕಡೆ ಹೋಗಿ ನೋಡ್ಕೊಂಡು ಬರ್ತೇವೆ, ತಿರುಗಾಡ್ಕೊಂಡು ಕ್ಷೇತ್ರ ದರ್ಶನವನ್ನು ಮಾಡಿ ನದಿಯ ದರ್ಶನವನ್ನು ಮಾಡ್ತೇವೆ. ಅಲ್ಲಿ ಹೋಗ್ಲಿಕ್ಕೆ ಪ್ರಧಾನವಾದ ಕಾರಣ ಏನು ಅಂತ ಹೇಳಿದ್ರೆ, ಕೃಷ್ಣ ಹುಟ್ಟಿದಂತಹ ಸ್ಥಳ, ಕೃಷ್ಣ ಬೆಳೆದಂತಹ ಸ್ಥಳ, ಕೃಷ್ಣ ಓಡಾಡಿದಂತಹ ಸ್ಥಳ, ಕೃಷ್ಣ ತನ್ನ ಎಲ್ಲ ಬಾಲ್ಯ ಲೀಲೆಗಳನ್ನ ಎಲ್ಲವನ್ನು ಕೂಡ ತೋರಿಸಿದಂತಹ ವಿಶಿಷ್ಟವಾದಂತಹ ಕ್ಷೇತ್ರ. ಹಾಗಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ, ಸ್ವಪದೈಹಿ ಪುಣ್ಯಂ ಚಕ್ರೆ, ಪರಮಾತ್ಮನ ಪಾದಸ್ಪರ್ಶವಾದಂತಹ ಮಣ್ಣು ಅಲ್ಲಿದೆ. ಹಾಗಾಗಿ ಅತ್ಯಂತ ಪುಣ್ಯತಮವಾದಂತಹ ಆ ಸ್ಥಳ ಆ ಗೋಕುಲ, ವೃಂದಾವನ, ಮಥುರಾ ಇತ್ಯಾದಿಗಳು. ಹೀಗೆ ಎಲ್ಲ ಕಡೆ ಓಡಾಡ್ತಾ ಓಡಾಡ್ತಾ ಪರಮಾತ್ಮ ಆ ಎಲ್ಲ ಗೋಕುಲವನ್ನು ಕೂಡ ಅತ್ಯಂತ
ಪರಮ ಪವಿತ್ರವಾದಂತಹ ಸ್ಥಳವನ್ನಾಗಿ ಮಾಡಿದ ಅಂತ. ಮುಂದೆ ಸ ಕದಾಚಿತ್ ಶಿಶುಭಾವಂ ಕುರುವಂತ್ಯ ಮಾತುರಾತ್ಮನೋ ಭೂಯಃ. ಅಪನೇತುಂ ಪರಮೇಶೋ ಮೃದಂ ಜಘಾಸ ಈಕ್ಷತಾಂ ವಯಸ್ಯಾನಾಂ. ಕೃಷ್ಣ. ಪದಚ್ಛೇದ ಸಹ ಕದಾಚಿತ್ ಶಿಶುಭಾವಂ ಕುರ್ವಂತ್ಯ ಮಾತುಃ ಆತ್ಮನಃ ಭೂಯಃ ಅಪನೇತುಂ ಪರಮೇಶಃ ಮೃದಂ ಜಘಾಸ ಈಕ್ಷತಾಂ ವಯಸ್ಯಾನಾಂ. ಮೊನ್ನೆ ಒಂದು ನೋಡಿದ್ವಿ, ಕೃಷ್ಣ ಆಕಳಿಸುತ್ತಾ ತನ್ನ ಬಾಯಿಯಲ್ಲಿ ಯಶೋದೆಗೆ ಬ್ರಹ್ಮಾಂಡ ದರ್ಶನ ಮಾಡಿಸಿದ ಅಂತ. ಮತ್ತೆ ಎರಡನೇ ಬಾರಿ ದರ್ಶನ ಮಾಡಿಸ್ತಾ ಇದ್ದಾನೆ. ಸಂದರ್ಭ ಏನು ಅಂತ ಹೇಳಿದ್ರೆ, ಸಕದಾಶಿ ಶಿಶುಭಾವಂ, ಹಿಂದೆ ಹೇಳಿದಂತೆ ಆ ಸಂದರ್ಭದಲ್ಲಿ ಮಗುವಿನ ಬಗ್ಗೆ ಇವನ್ಯಾರೋ ಮಹಾತ್ಮ ಅಂತ ಬುದ್ಧಿ ಬಂತು, ಆದರೆ ಸಹಜವಾಗಿ ಎಷ್ಟಿದ್ದರು ತಾಯಿ, ಹಾಗೆ ಮತ್ತೆ ನನ್ನ ಮಗು ಶಿಶು, ನನ್ನ ಮಗು ನನ್ನ ಮಗು ಅಂತ ಭಾವನೆ ಇತ್ತು. ಹಾಗಾಗಿ ಶಿಶುಭಾವಂ ಕುರುವಂತ್ಯ, ತನ್ನ ಮಗ ತನ್ನ ಶಿಶು ಅಂತ ಭಾವಿಸಿದ್ದಂತಹ ಆ ಯಶೋಧಾದೇವಿಗೆ ಆತ್ಮನೋ ಭೂಯ ಅಪನೇತುಂ, ಆ ಒಂದು ಶಿಶುಭಾವವನ್ನ, ಆ ಒಂದು ಜ್ಞಾನವನ್ನ ಕಳೆಯಬೇಕು, ಅಜ್ಞಾನವನ್ನು ಕಳೆಯಬೇಕು ಅಂತ ಪರಮೇಶ್ವರನಾದಂತಹ ಈ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡಿದ, ಒಮ್ಮೆ ವಯಸ್ಯಾನಾಂ ಈಕ್ಷತಾಂ, ತನ್ನ ವಯಸ್ಸಿನ ಮಕ್ಕಳೊಟ್ಟಿಗೆ ಆಟ ಆಡಬೇಕಾದ್ರೆ ಅವರು ಈಕ್ಷತ ನೋಡ್ತಾ ಇರ್ಬೇಕಾದ್ರೆ, ವಯಸ್ಯಾನಾಂ ಈಕ್ಷತಾಂ, ತನ್ನ ವಯಸ್ಸಿನ ಮಕ್ಕಳು ನೋಡ್ತಾ ಇರ್ಬೇಕಾದ್ರೇನೆ ಮೃದಂ ಝಗಾಸ, ಮಣ್ಣನ್ನು ತಿಂದ. ತನ್ನ ತಾಯಿಗೆ ತನ್ನ ಬಗ್ಗೆ ಇರುವಂತಹ ಆ ಅಜ್ಞಾನ ಹೋಗಬೇಕು, ತಾನೊಬ್ಬ ಸಾಮಾನ್ಯ ಶಿಶು ಅಲ್ಲ, ಇಡೀ ಜಗತ್ತಿನ ತಂದೆಯಾದಂತಹ ಪರಮಾತ್ಮ ಅಂತ ತಿಳಿಸಲಿಕ್ಕೋಸ್ಕರ ಪರಮಾತ್ಮ ತಾನೇನ್ ಮಾಡ್ತಾ ಇದ್ದಾನೆ, ತನ್ನ ವಯಸ್ಸಿನ ಮಕ್ಕಳು ನೋಡ್ಬೇಕಾದ್ರೇನೆ ತಾನು ಅಲ್ಲಿ ಮಣ್ಣು ತಿಂದ. ಮುಂದೆ ಏನಾಯ್ತು ಅಂತ 5ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಮಾತ್ರೋಪಾಲಬ್ಧ ಈಶೋ ಮುಖ ವಿವೃತಿ ಮಕರ್ನಾಂಬ ಮೃದ್ಭಕ್ಷಿತಾಹಂ ಪಶ್ಯೇತ್ಯಾಸ್ಯಾಂತರೇ ತು ಪ್ರಕೃತಿ ವಿಕೃತಿಯುಕ್ ಸಾ ಜಗತ್ ಪರ್ಯಪಶ್ಯತ್. ಇತ್ತಂ ದೇವೋಪ್ಯಚಿಂತ್ಯಾಂ ಅಪರ ದುರಧಿಗಾಂ. ಶಕ್ತಿಮುಚ್ಚಾಂ ಪ್ರದರ್ಶ್ಯ
ಪ್ರಾಯೋ ಜ್ಞಾತಾತ್ಮತತ್ವಾಂ ಪುನರಪಿ ಭಗವಾನ್ ಆವೃಣೋತ್ ಆತ್ಮಶಕ್ತಿಯ. ಪದಚ್ಛೇದ. ಮಾತ್ರೋಪಾಲಬ್ಧ ಈಶಃ ಮುಖ ವಿವೃತಿಂ ಅಕಃ ನ ಅಂಬ ಮೃದ್ಭಕ್ಷಿತಾ ಅಹಂ ಪಶ್ಯ ಇತಿ ಆಸ್ಯಾಂತರೆ ತು ಪ್ರಕೃತಿ ವಿಕೃತಿಯುಕ್ ಸ ಜಗತ್ ಪರ್ಯಪಶ್ಯತ್ ಇತ್ತಂ ದೇವಃ ಅಪಿ ಅಚಿಂತ್ಯಾಂ ಅಪರ ದುರಧಿಗಾಂ ಶಕ್ತಿಂ ಉಚ್ಚಾಂ ಪ್ರದರ್ಶ್ಯ ಪ್ರಾಯಃ ಜ್ಞಾತಾತ್ಮತತ್ವಾಂ ಪುನಃ ಅಪಿ ಭಗವಾನ್ ಆವೃಣೋತ್ ಆತ್ಮಶಕ್ತಿಯ. ಮಕ್ಕಳು ನೋಡ್ತಾ ಇರ್ಬೇಕಾದ್ರೆ ಮಣ್ಣು ತಿಂದ ತಕ್ಷಣ ಮಕ್ಕಳೆಲ್ಲರೂ ಕೂಡ ಬಂದು ತಾಯಿ ಹತ್ತಿ ಯಶೋಧಿ ಹತ್ರ ಕಂಪ್ಲೇಂಟ್ ಹೇಳಿದ್ರು, ನಿಮ್ಮ ಮಗ ಮಣ್ಣು ತಿಂದಿದ್ದಾನೆ ಅಂತ. ತಾಯಿ ತಾನೇ ಮಾಡಿದಳು, ಮಾತ್ರೋಪಾಲಬ್ಧ ಈಶಃ, ಉಪಾಲಬ್ಧ ಅಂತ ಹೇಳಿ ಬೈಯೋದು, ಭರ್ತ್ಸಿತಃ ಅಂತ. ಆ ತಾಯಿ ಮಗನಿಗೆ ಬೈತ ಸಹಜವಾಗಿ, ಯಾಕೆ ಮಣ್ಣು ತಿಂದಿ ಅಂತ ಆ ಮಗನಿಗೆ ಬೈದಾಗ ಪರಮಾತ್ಮ ಈಶಃ ಕೃಷ್ಣ ಹೇಳ್ತಾ ಇದ್ದಾನೆ, ಮುಖ ವಿವೃತಿಂ ಅಕಹ. ಮುಖ ವಿವೃತ್ತಿ ಅಂತ ಹೇಳಿದ್ರೆ ಬಾಯಿ ತೆಗೆಯೋದು ಅಂತ. ಮುಖ ವಿವೃತ್ತಿ ಅಂತ ಹೇಳಿದ್ರೆ ಬಾಯನ್ನ ವಿಸ್ತಾರ ಮಾಡೋದು. ಗೀತಾ ವಿವೃತ್ತಿ ಅಂತ ರಾಯರ ಕೃತಿ. ವಿವೃತ್ತಿ ಅಂದ್ರೆ ವಿಸ್ತಾರ, ತೆಗೆಯೋದು ಅಂತ, ಅದರ ಅರ್ಥವನ್ನು ತೆಗೆದಿಡೋದು ಅಂತ. ಹಾಗೆ ಮುಖ ವಿವೃತ್ತಿ ಅಂತ ಹೇಳಿ ಮುಖವನ್ನು ತೆಗೆಯೋದು, ಮುಖ ತೆಗೆಯುವುದನ್ನು ಅಕಹ ಮಾಡಿದ ಅಂತ. ಸಾಮಾನ್ಯವಾಗಿ ಆ ಸಂಸ್ಕೃತದಲ್ಲಿ ಅಕಹ ಅಂತ ರೂಪ ಆಗೋದಿಲ್ಲ. ವಾಸ್ತವಿಕವಾಗಿ ಅಕರೋತ್ ಅಂತ ಆಗ್ಬೇಕು. ಅಕರೋತ್ ಅಂತ ಹೇಳಿ ಮಾಡಿದ ಅಂತ. ಆದರೆ ಇಲ್ಲಿ ಆಚಾರ್ಯರು ಅಕಹ ಅಂತ ಪ್ರಯೋಗ ಮಾಡಿದ್ದಾರೆ. ಅಕಹ ಅಂತ ಯಾವ ವ್ಯಾಕರಣದಲ್ಲೂ ಕೂಡ ನಿಯಮ ಇಲ್ಲ. ಹಾಗಾದ್ರೆ ಆಚಾರ್ಯರು ಯಾಕೆ ಅಕಹ ಅಂತ ವ್ಯಾಕರಣಕ್ಕೆ ವಿರುದ್ಧವಾದಂತಹ ರೂಪವನ್ನ ಪ್ರಯೋಗ ಮಾಡಿದ್ರು ಅಂತ ಹೇಳಿದ್ರೆ, ಅಕಹ ಅಂತ ಇವತ್ತು ನಿನ್ನೆ ಬಂದಿರುವಂತಹ ವ್ಯಾಕರಣಕಾರರು ಬರೆದಂತಹ ವ್ಯಾಕರಣದಲ್ಲಿ ಈ ಪ್ರಯೋಗ ಇಲ್ಲ. ಆದರೆ ವೈದಿಕ ವ್ಯಾಕರಣದಲ್ಲಿ, ವೇದ ಅದರಲ್ಲಿ ಏನು ವ್ಯಾಕರಣ ಅಂತಿದೆ, ಅದರಲ್ಲಿ ಅಕಹ ಅಂತ ಪ್ರಯೋಗ ಇದೆ. ಅಕರೋತ್ ಅನ್ನುವ ಅರ್ಥದಲ್ಲಿ ಅಕಹ ಅನ್ನೋದನ್ನ ವೇದದಲ್ಲಿ ಪ್ರಯೋಗ ಮಾಡಿದ್ದಾರೆ. ಇಷ್ಟ ವ್ರತ ಅಕಹ ಅಂತ ಶ್ರುತಿಯಲ್ಲಿ ಪ್ರಯೋಗ ಮಾಡಿದ್ದಾರೆ. ಹೀಗೆ ಅನೇಕ ಕಡೆ ಅಕರೋತ್ ಅಂತ ಪ್ರಯೋಗ ಮಾಡುವಂತಹ ಸಂದರ್ಭದಲ್ಲಿ ಅಕಹ ಅಂತ ವೇದದಲ್ಲಿ ಪ್ರಯೋಗ ಮಾಡಿದ್ದಾರೆ. ಹಾಗಾಗಿ ಆಚಾರ್ಯರು ಕೂಡ ಇಲ್ಲಿ ಅಕಹ ಅಂತ ಮಾಡಿದ್ದಾರೆ ಅಂತ ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಒಟ್ಟಿನಲ್ಲಿ ತನ್ನ ಬಾಯನ್ನು ತೆಗೆದು ಹೇಳ್ತಾನೆ, ಅಂಬ ಅಹಂ ನ ಮೃದ್ಭಕ್ಷಿತ. ಅಂಬಾ ತಾಯಿ, ನಾನು ಮೃದ್ಭಕ್ಷಿತ. ಮೃತ್ ಅಂತ ಹೇರೆ ಮಣ್ಣು, ಮೃತ್ತಿಕಾ ಮೃತ್ ಅಂತ ಹೇರೆ, ನಾನು ಮಣ್ಣನ್ನು ತಿಂದಿಲ್ಲ. ನ ಮೃದ್ಭಕ್ಷಿತ ಅಹಂ, ಅಮ್ಮ ನಾನು ಮಣ್ಣು ತಿಂದಿಲ್ಲ ಅಂತ ಬೇಕಿ ನನ್ನ ಬಾಯಿ ನೋಡು ಅಂತ ತನ್ನ ಬಾಯಿಯನ್ನು ತೆಗೆದು ತೋರಿಸ್ತಾನೆ. ಪಶ್ಯ ಇತಿ ಹಾಸ್ಯಾಂತರೆ. ಹಾಸ್ಯಾಂತರೆ ತನ್ನ ಬಾಯಿಯನ್ನು ತೆಗೆದು ಪಶ್ಯ ನೋಡು ಬೇಕಿದ್ರೆ ಅಂತ ತನ್ನ ತಾಯಿಗೆ ತೋರಿಸಿದಾಗ ಆ ಬಾಯಿಯಲ್ಲಿ ಯಶೋಧಾದೇವಿ ಅದ್ಭುತವಾದಂತಹ ಬ್ರಹ್ಮಾಂಡದ ದರ್ಶನವನ್ನು ಮಾಡ್ತಾ ಇದ್ದಾಳೆ. ಎಂತಹದ್ದು ಅಂತ ಹೇಳಿದ್ರೆ ಪ್ರಕೃತಿ ವಿಕೃತಿಯುಕ್. ಪ್ರಕೃತಿ ಅಂತ ಹೇಳಿದ್ರೆ ಮೂಲತತ್ವ ಪ್ರಕೃತಿ, ಮತ್ತು ಅದರ ವಿಕೃತಿ ವಿಕಾರವಾದದ್ದು ಈ ಬ್ರಹ್ಮಾಂಡ. ಇಡೀ ಬ್ರಹ್ಮಾಂಡದ ದರ್ಶನವನ್ನ ಆ ತಾಯಿ ಜಗತ್ ಪರ್ಯಪಶ್ಯತೆ, ಇಡೀ ಜಗತ್ತನ್ನೇ ಆ ತನ್ನ ಮಗನಾದಂತಹ ಕೃಷ್ಣನ ಬಾಯಿಯಲ್ಲಿ ನೋಡ್ತಾ ಇದ್ದಾಳೆ. ಹೀಗೆ ಹಿಂದೆ ಒಂದ್ಸಲ ಅವನ ಬಾಯಿಯಲ್ಲಿ ಬ್ರಹ್ಮಾಂಡದ ದರ್ಶನವನ್ನ ಮಾಡಿದ್ದಳು. ಹೀಗೆ ಮತ್ತೆ ಪುನಃ ಆ ಒಂದು ವಿಶ್ವರೂಪದ ದರ್ಶನವನ್ನ ಮಾಡ್ತಾ ಇದ್ದಾಳೆ. ಈ ರೀತಿಯಾಗಿ ಪರಮಾತ್ಮ ತನ್ನ ತಾಯಿಗೆ ಎರಡನೇ ಬಾರಿ ಅದ್ಭುತವಾದಂತಹ ಒಂದು ದಿವ್ಯವಾದಂತಹ ವಿಶ್ವರೂಪದ ದರ್ಶನವನ್ನು ಮಾಡಿಸಿದ. ಅವಳು ಪರ್ಯಪಶ್ಯತ್, ನೋಡಿದಳು. ಹೀಗೆ ಪರಮಾತ್ಮ ಇಂತಹ ಒಂದು ಶಕ್ತಿಯನ್ನು ತೋರಿಸಿದ, ತನ್ನ ಸ್ವರೂಪ ಎಂತಹದ್ದು ಅಂತ. ಈ ಸ್ವರೂಪ ಎಂತಹದ್ದು ಅಂತ ಹೇಳಿದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ, ಅಚಿಂತ್ಯ. ಇದು ಇನ್ನೊಬ್ಬರಿಗೆ ಚಿಂತನೆ ಮಾಡ್ಲಿಕ್ಕೇನೆ ಸಾಧ್ಯವಾಗದಿರುವಂತಹ ದೊಡ್ಡ ಶಕ್ತಿ. ಆ ಪುಟ್ಟ ಬಾಯಿಯಲ್ಲಿ ಸಮಗ್ರವಾದಂತಹ ಬ್ರಹ್ಮಾಂಡವನ್ನು ತೋರಿಸೋದು ಅಂತ ಹೇಳಿ ತುಂಬಾ ಅತ್ಯಂತ ಶ್ರೇಷ್ಠವಾದಂತಹ ಕೆಲಸ. ಹೀಗೆ ಅಚಿಂತಿ, ಇನ್ನೊಬ್ಬರಿಗೆ ಚಿಂತನೆ ಮಾಡ್ಲಿಕ್ಕೂ ಊಹೆ ಮಾಡ್ಲಿಕ್ಕೂ ಆಗದೇ ಇರುವಂತಹ ಕೆಲಸ ಅದು. ಅಪರ ದುರಧಿಗಾಮ್, ಇನ್ನೊಬ್ಬರಿಗೂ ಸಾಧ್ಯವಾಗದೇ ಇರುವಂತಹ
ಉಚ್ಚಾಂ ಶಕ್ತಿ, ಅತ್ಯಂತ ಶ್ರೇಷ್ಠವಾದಂತಹ ಶಕ್ತಿ, ಇನ್ನೊಬ್ಬರಿಗೆ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಮೇಲೆ ಮಾಡ್ಲಿಕ್ಕಂದ್ರೂ ಸಾಧ್ಯನೇ ಇಲ್ಲ. ಎಂತಹ ದೇವಾನ ದೇವತೆಗಳಿಗೂ ಕೂಡ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ, ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಉಚ್ಚಾಂ ಶಕ್ತಿ ಪ್ರದರ್ಶ್ಯ, ಶ್ರೇಷ್ಠವಾದಂತಹ ಒಂದು ಸಾಮರ್ಥ್ಯವನ್ನ ಪರಮಾತ್ಮ ತನ್ನ ತಾಯಿಯ ಮೇಲಿನ ಪ್ರೀತಿಯಿಂದಾಗಿ ಅವಳಿಗೆ ಅನುಗ್ರಹ ಮಾಡಬೇಕು ಅಂತ ತಾನು ಆ ರೀತಿಯಾಗಿ ತೋರಿಸಿ ಪ್ರಾಯ ಜ್ಞಾತಾತ್ಮ ತತ್ವ, ಅವಳಿಗೆ ಏನಾಯ್ತು, ತನ್ನ ಇವನೊಬ್ಬ ಸಾಮಾನ್ಯ ಶಿಶು ಅಲ್ಲ, ಪರಮಾತ್ಮ ಅಂತ ಗೊತ್ತಾಯ್ತು. ಜ್ಞಾತ ಆತ್ಮತತ್ವ, ಇವನು ಪರಮಾತ್ಮ ಅಂತ ಗೊತ್ತಾಯ್ತು. ಯಾರಿಗೆ? ಯಶೋದೆಗೆ. ತಕ್ಷಣ ಏನ್ ಮಾಡಿದ ಪರಮಾತ್ಮ? ಪುನರಪಿ ಭಗವಾನ್ ಆವೃಣು ತಾತ್ಮಶಕ್ತ್ಯ, ಮತ್ತೆ ಪುನಃ ತನ್ನ ಶಕ್ತಿಯಿಂದಾಗಿ ಅದನ್ನ ಆವೃಣು ಮುಚ್ಚಿಬಿಟ್ಟ. ಮತ್ತೆ ಪುನಃ ಯಥಾವತ್ತ ಶಿಶು ಆಯ್ತು. ಸ್ವಲ್ಪ ಹೊತ್ತು ಪರಮಾತ್ಮ ಜ್ಞಾನ ಇತ್ತು. ಮತ್ತೆ ಸಹಜವಾಗಿ ಯಶೋದೆಗೆ ಮತ್ತೆ ಇವನು ನನ್ನ ಮಗನೇ ಎನ್ನುವಂತ ಭಾವನೆ ಬಂತು. ಆದರೆ ಆ ಕ್ಷಣದಲ್ಲಿ ಕಂಡಂತಹ ಒಂದು ದರ್ಶನ ಏನಿದೆ, ಬಾಯಲ್ಲಿ ವಿಶ್ವರೂಪದ ದರ್ಶನ, ಆ ಕ್ಷಣದಲ್ಲಿ ಬಂದಂತಹ ಅವಳಿಗೆ ಆದಂತಹ ದರ್ಶನ, ಆ ಕ್ಷಣದಲ್ಲಿ ಅವಳಿಗೆ ಬಂದಂತಹ ಜ್ಞಾನ, ಆ ಕ್ಷಣದಲ್ಲಿ ಇವನು ನನ್ನ ಮಗ ಅಲ್ಲ, ಸಾಕ್ಷಾತ್ ಪರಮಾತ್ಮ ಎಂಬಂತಹ ಒಂದು ವಿಶಿಷ್ಟವಾದಂತಹ ಜ್ಞಾನ ಏನಿದೆ, ಅದು ಅವಳ ಉದ್ಧಾರಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅದೇನು ಅವಳಿಗೆ ಯಾವಾಗ್ಲೂ ಇರೋದಿಲ್ಲ. ಆ ಕ್ಷಣದಲ್ಲಿ ನನ್ನ ಮಗ ಅಲ್ಲ, ದೇವರು ಹಾಗೆ ಧ್ಯಾನ ಇರುತ್ತೆ. ಮತ್ತೆ ಸಹಜವಾಗಿ ನನ್ನ ಮಗ ಅಂತ ಮುಂದೆ ಮಗುವನ್ನ ಕಟ್ಟುತ್ತಾಳೆ, ಬೈತಾಳೆ, ಎಲ್ಲವನ್ನು ಕೂಡ ಮಾಡ್ತಾಳೆ. ಹಾಗಾಗಿ ಅದೇನು ನಿರಂತರವಾಗಿರುವಂಥದ್ದಲ್ಲ. ಆದರೆ ಆ ಕ್ಷಣದಲ್ಲಿ ಬಂದಂತಹ ಜ್ಞಾನವೂ ಕೂಡ ಅವಳ ಉದ್ಧಾರಕ್ಕೆ ಕಾರಣ ಆಗತ್ತೆ ಎನ್ನುವಂತಹ ಭಾವನೆಯಿಂದಾಗಿ ಪರಮಾತ್ಮ ತಾನೇ ಮಾಡಿದ, ಅವಳಿಗೆ ಆ ರೀತಿಯಾದಂತಹ ದರ್ಶನವನ್ನು ಮಾಡಿಸಿದ. ತಕ್ಷಣದಲ್ಲಿಯೇನೆ ಅದನ್ನು ಪುನಃ ಮರೆಮಾಚಿದ ಅಂತ, ಹೀಗೆ ಪರಮಾತ್ಮ ತನ್ನ ತಾಯಿಗೆ ಎರಡನೇ ಬಾರಿ ತನ್ನ ಬಾಯಲ್ಲಿಯೇನೆ ಸಮಗ್ರವಾದಂತಹ ವಿಶ್ವರೂಪದ ದರ್ಶನವನ್ನು ಮಾಡಿಸಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ 5 ಶ್ಲೋಕಗಳಾಗ್ತವೆ. ಮುಂದಿನ ಚಿಂತನೆಯನ್ನ ಮತ್ತೆ ನಾಳೆಯ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀ